ಜನರಿಗೆ ಗಾಯದ ಮೇಲೆ ಬರೆ ಎಳೆದ ಟೆಲಿಕಾಂ ಕಂಪನಿಗಳು. ಮೊದಲೇ ಬೆಲೆ ಏರಿಕೆಯ ಬೇಗುದಿಯಲ್ಲಿದ್ದ ಜನರಿಗೆ ನಿಜಕ್ಕೂ ಶಾಕಿಂಗ್ ಸುದ್ದಿ ಇದು. ಜಿಯೋ ದರ ಏರಿಕೆಯ ಶಾಕ್. ಇದರ ಜೊತೆಗೆ ಈಗ ಏರ್ಟೆಲ್ ಬಿಗ್ ಶಾಕ್ ಕೊಟ್ಟಿದೆ. ಜುಲೈ 3ರಿಂದ ಜಿಯೋ ಅನ್ಲಿಮಿಟೆಡ್ 5G ಪ್ಲಾನ್ಗಳ ದರ ಹೆಚ್ಚಳ ಆಗುತ್ತೆ. ಬೆಲೆ ಸಮರಕ್ಕೆ ಬಿದ್ದ ಎರಡು ದಿಗ್ಗಜ ಟೆಲಿಕಾಂ ಕಂಪನಿಗಳು. ಜಿಯೋ ವಿವಿಧ ಪ್ಲಾನ್ಗಳಿಗೆ ಶೇಕಡ 27ರವರೆಗೂ ಬೆಲೆ ಏರಿಕೆ ಮಾಡಿದೆ. ಈಗ ಶೇಕಡ 21ರವರೆಗೂ ಏರಿಸಲು ಮುಂದಾಗಿದೆ ಏರ್ಟೆಲ್. ಎರಡು ಟೆಲಿಕಾಂ ಕಂಪನಿಗಳ ಹೊಸ ದರಗಳು ಜುಲೈ 3ರಿಂದ ಜಾರಿಗೆ ಬರಲಿವೆ. ಜನರು ಈಗಾಗಲೇ ಬಹಳಷ್ಟು ತೊಂದರೆಯಲ್ಲಿದ್ದಾರೆ. ಎಲ್ಲದರ ಬೆಲೆಯೂ ಕೂಡ ಗಗನಕ್ಕೇರಿ ಕೂತಿದೆ. ಇಂತಹ ಸಂದರ್ಭದಲ್ಲಿ ಗಾಯದ ಮೇಲೆ ಬರೆ ಎಳೆದು ಬಿಟ್ಟಿದ್ದಾವೆ ಈಗ ಟೆಲಿಕಾಂ ಕಂಪನಿಗಳು. ಜಿಯೋ ದರ ಏರಿಕೆಯ ನಂತರ ಈಗ ಏರ್ಟೆಲ್ ಬಿಗ್ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಜುಲೈ 3ರಿಂದ ಜಿಯೋ ಅನ್ಲಿಮಿಟೆಡ್ 5G ಪ್ಲಾನ್ಗಳ ದರ ಹೆಚ್ಚಳ ಆಗುತ್ತೆ. ಬೆಲೆ ಸಮರಕ್ಕೆ ಬಿದ್ದಿದ್ದಾವೆ ಎರಡು ದಿಗ್ಗಜ ಟೆಲಿಕಾಂ ಕಂಪನಿಗಳು. ಆದರೆ ಈಗ ತೊಂದರೆಯಲ್ಲಿರೋದು ಮತ್ತು ಸಮಸ್ಯೆಯಲ್ಲಿರೋದು ರಾಜ್ಯದ ಅಥವಾ ಇಡೀ ದೇಶದ ಜನ. ಏನಪ್ಪ ಇದು, ಎಲ್ಲದರ ಬೆಲೆ ಮೊದಲೇ ಏರಿಕೆಯಾಗ್ತಾ ಇದೆ. ಈಗ ನೋಡಿದರೆ ಟೆಲಿಕಾಂ ಕಂಪನಿಗಳು ಕೂಡ ದರವನ್ನು ಏರಿಕೆ ಮಾಡಿಬಿಟ್ಟವಲ್ಲ ಅನ್ನೋ ಪ್ರಶ್ನೆ, ಅಸಮಾಧಾನ ಜನ ಹೊರ ಹಾಕ್ತಾ ಇದ್ದಾರೆ. ಈಗ ಶೇಕಡ 21ರವರೆಗೂ ಏರಿಸೋದಕ್ಕೆ ಮುಂದಾಗಿದೆ ಏರ್ಟೆಲ್. ಜಿಯೋ ಶೇಕಡ 27ರವರೆಗೂ ಬೆಲೆ ಏರಿಕೆಗೆ ಮುಂದಾಗಿರುವುದು. ಎರಡೂ ಟೆಲಿಕಾಂ ಕಂಪನಿಗಳ ಹೊಸ ದರಗಳು ಜುಲೈ 3ರಿಂದ ಜಾರಿಗೆ ಬರುತ್ತವೆ. ಏರ್ಟೆಲ್ ಪ್ರೀಪೇಯ್ಡ್ ಹೊಸ ದರ 179ರಿಂದ 199 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. 28 ದಿನದ ವ್ಯಾಲಿಡಿಟಿ ಇರುತ್ತೆ. 455ರಿಂದ 509 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. 84 ದಿನಗಳ ವ್ಯಾಲಿಡಿಟಿ ಇರುತ್ತೆ. ಇನ್ನು 1799 ರೂಪಾಯಿಯಿಂದ 1999 ರೂಪಾಯಿವರೆಗೆ ಹೆಚ್ಚಳ ಮಾಡಲಾಗಿದೆ. ಇದು 1 ವರ್ಷದ ವ್ಯಾಲಿಡಿಟಿ. ಇನ್ನು ಏರ್ಟೆಲ್ ಪೋಸ್ಟ್ ಪೇಡ್ ಹೊಸ ದರ ಏನಪ್ಪ? ಏರ್ಟೆಲ್ ಪೋಸ್ಟ್ ಪೇಡ್ ಪರಿಷ್ಕೃತ ದರ 399 ರೂಪಾಯಿ ಪ್ಲಾನ್ ಬೆಲೆ ಈಗ 449 ರೂಪಾಯಿಗೆ ಏರಿಕೆಯಾಗಿದೆ. 499 ರೂಪಾಯಿ ಪ್ಲಾನ್ ಬೆಲೆ 549 ರೂಪಾಯಿಗೆ ಏರಿಕೆಯಾಗಿದೆ. 599 ರೂಪಾಯಿ ಪ್ಲಾನ್ ಬೆಲೆ 699 ರೂಪಾಯಿಗೆ ಏರಿಕೆಯಾಗಿದೆ. 999 ರೂಪಾಯಿ ಪ್ಲಾನ್ ಬೆಲೆ 1199 ರೂಪಾಯಿ ಏರಿಕೆಯಾಗಿದೆ. ಏರ್ಟೆಲ್ ಪ್ರೀಪೇಯ್ಡ್ ನಿತ್ಯದ ಡಾಟಾ ಪ್ಲಾನ್ಗಳು 265 ರೂಪಾಯಿಯಿಂದ 299 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. 28 ದಿನ ವ್ಯಾಲಿಡಿಟಿ. ಇನ್ನು 299 ರೂಪಾಯಿಯಿಂದ 349 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. 28 ದಿನದ ವ್ಯಾಲಿಡಿಟಿ ಇದು. 359 ರೂಪಾಯಿಯಿಂದ 409 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಇದು ಕೂಡ 28 ದಿನದ ವ್ಯಾಲಿಡಿಟಿ. 399 ರೂಪಾಯಿಯಿಂದ 449 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. 28 ದಿನದ ವ್ಯಾಲಿಡಿಟಿ. ಇನ್ನು 479 ರೂಪಾಯಿಯಿಂದ ಅಂದರೆ 479 ರೂಪಾಯಿಯಿಂದ 579 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ವ್ಯಾಲಿಡಿಟಿ 56 ದಿನ ಇರುತ್ತೆ. ಇನ್ನು 549 ರೂಪಾಯಿಯಿಂದ 649 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. 56 ದಿನ ವ್ಯಾಲಿಡಿಟಿ ಇರುತ್ತೆ. ಇನ್ನು 719 ರೂಪಾಯಿಯಿಂದ 859 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. 84 ದಿನದ ವ್ಯಾಲಿಡಿಟಿ ಇದು. ಇನ್ನು 839 ರೂಪಾಯಿಯಿಂದ 979 ರೂಪಾಯಿವರೆಗೆ ಬೆಲೆ ಹೆಚ್ಚಳ ಮಾಡಲಾಗಿದೆ. 84 ದಿನ ವ್ಯಾಲಿಡಿಟಿ ಇರುತ್ತೆ. 2999 ರೂಪಾಯಿಯಿಂದ 3599 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. 365 ದಿನ ಅಂದರೆ 1 ವರ್ಷದ ವ್ಯಾಲಿಡಿಟಿ ಇದು. 2999 ರೂಪಾಯಿಯಿಂದ 3599 ರೂಪಾಯಿಗೆ ಹೆಚ್ಚಳ ಮಾಡಲಾಗಿರೋದು. ಇನ್ನು ಜಿಯೋ ಅನ್ಲಿಮಿಟೆಡ್ 5G ಹೊಸ ಪ್ಲಾನ್ಗಳ ದರ 189 ರೂಪಾಯಿಗೆ 2GB ಡೇಟಾ ಮತ್ತು 28 ದಿನ ಅವಧಿ ಇರುತ್ತೆ. 249 ರೂಪಾಯಿಗೆ ದಿನಕ್ಕೆ 1GB ಡೇಟಾ 28 ದಿನ ಅವಧಿ ಇರುತ್ತೆ. 299 ರೂಪಾಯಿಗೆ ದಿನಕ್ಕೆ 1.5GB ಡೇಟಾ 28 ದಿನ ಅವಧಿ. 349 ರೂಪಾಯಿಗೆ ದಿನಕ್ಕೆ 2GB ಡೇಟಾ 28 ದಿನ ಅವಧಿ. 399 ರೂಪಾಯಿಗೆ ದಿನಕ್ಕೆ 2.5GB ಡೇಟಾ 28 ದಿನ ಅವಧಿ. 449 ರೂಪಾಯಿಗೆ ದಿನಕ್ಕೆ 3GB ಡೇಟಾ 28 ದಿನ ಅವಧಿ ಇರುತ್ತೆ.
ಹೆಚ್ಚಿನ ಅವಧಿಯ ವಿವಿಧ ಪ್ಲಾನ್ಗಳು 579 ರೂಪಾಯಿಗೆ ದಿನಕ್ಕೆ 1.5 GB ಡೇಟಾ 56 ದಿನ ಅವಧಿ. 629 ರೂಪಾಯಿಗೆ ದಿನಕ್ಕೆ 2 GB ಡೇಟಾ 56 ದಿನ ಅವಧಿ. 479 ರೂಪಾಯಿಗೆ 6 GB ಡೇಟಾ 84 ದಿನಗಳ ಅವಧಿ. 799 ರೂಪಾಯಿಗೆ ದಿನಕ್ಕೆ 1.5 GB ಡೇಟಾ 84 ದಿನ ಅವಧಿ. 859 ರೂಪಾಯಿಗೆ ದಿನಕ್ಕೆ 2 GB ಡೇಟಾ 84 ದಿನ ಅವಧಿ. 1199 ರೂಪಾಯಿಗೆ ದಿನಕ್ಕೆ 3 GB ಡೇಟಾ 84 ದಿನ ಅವಧಿ. 1899 ರೂಪಾಯಿಗೆ 24 GB ಡೇಟಾ 336 ದಿನ ಅವಧಿ. 3599 ರೂಪಾಯಿಗೆ ದಿನಕ್ಕೆ 2.5 GB ಡೇಟಾ 365 ದಿನ, ಅಂದರೆ 1 ವರ್ಷ ಅವಧಿ ಇರುತ್ತೆ. ಇದನ್ನು ಗಮನಿಸ್ತಾ ಇದ್ರೆ ಈಗ ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈಗ ಟೆಲಿಕಾಂ ಕಂಪನಿಗಳಿಂದ ಮೊದಲೇ ಬೆಲೆ ಏರಿಕೆಯ ಬೇಗುದಿಯಲ್ಲಿ ಜನ ಇದ್ದಾರೆ ಪಾಪ. ಇಂತಹ ಸಂದರ್ಭದಲ್ಲಿ ಈಗ ಬರೆ ಎಳೆದಿವೆ ಟೆಲಿಕಾಂ ಕಂಪನಿಗಳು. ಜಿಯೋ ದರ ಏರಿಕೆಯ ಶಾಕ್ ಕೊಟ್ಟಿದೆ, ಜೊತೆಗೆ ಏರ್ಟೆಲ್ ಬಿಗ್ ಶಾಕ್ ಕೊಟ್ಟಿದೆ. ಜುಲೈ 3ರಿಂದ ಜಿಯೋ ಅನ್ಲಿಮಿಟೆಡ್ 5G ಪ್ಲಾನ್ಗಳ ದರ ಹೆಚ್ಚಳ ಆಗುತ್ತೆ.